ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಓಕೆ ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬಗ್ಗೆ ಒಂದು ಮಾತಾಡಿದ್ದಾರೆ. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಇನ್ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ ಸರ್. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಿ? ಅವರು ಈ ಜನ್ಮದಲ್ಲಿ ನೀವು ಮುಖ್ಯಮಂತ್ರಿ ಆಗಲ್ಲ ಅವರ ಆ ಪದಗಳ ಬಳಕೆ ಮಾಡಿದ್ರೆ ಆದಷ್ಟು ಬೇಗ ಆಗೋದನ್ನ ದೇವ್ರು ಕೊಡ್ತಾನೆ. ಅಂದ್ರೆ ಅವ್ರ ಹತ್ರ ಮಾತಾಡಿದ್ರೆ ನೀವು ಇನ್ನೂ ಬೇಗ ಆಗ್ತೀರಿ ಅಂತ ಅದ್ರಲ್ಲಿ ಏನು ಸಂಶಯ ಇಟ್ಕೋಬೇಡಿ. ಅವ್ರ ಅಪ್ಪನಾಣೆ ಅಂತ ಹೇಳಿದ್ರಲ್ಲ, ಆಗ್ಲಿಲ್ವಾ? ಇದು ಅದೇ ರೀತಿ. ಅವ್ರ ಅನ್ನೋದೇ ನಿಮ್ಗೆ ಆಶೀರ್ವಾದ ಅನ್ಸುತ್ತೆ. ಸದ್ಯ ಅವರ ಆಶೀರ್ವಾದ ಬೇಡ, ಬನ್ನಿ ನಮಗೆ ಅವರ ಆಶೀರ್ವಾದಗಳು ಬೇಡ ನಮಗೆ. ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಓಕೆ ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬಗ್ಗೆ ಒಂದು ಮಾತಾಡಿದ್ದಾರೆ. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಇನ್ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ ಸರ್. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಿ? ಅವರು ಈ ಜನ್ಮದಲ್ಲಿ ನೀವು ಮುಖ್ಯಮಂತ್ರಿ ಆಗಲ್ಲ ಅವರ ಆ ಪದಗಳ ಬಳಕೆ ಮಾಡಿದ್ರೆ ಆದಷ್ಟು ಬೇಗ ಆಗೋದನ್ನ ದೇವ್ರು ಕೊಡ್ತಾನೆ. ಅಂದ್ರೆ ಅವ್ರ ಹತ್ರ ಮಾತಾಡಿದ್ರೆ ನೀವು ಇನ್ನೂ ಬೇಗ ಆಗ್ತೀರಿ ಅಂತ ಅದ್ರಲ್ಲಿ ಏನು ಸಂಶಯ ಇಟ್ಕೋಬೇಡಿ. ಅವ್ರ ಅಪ್ಪನಾಣೆ ಅಂತ ಹೇಳಿದ್ರಲ್ಲ, ಆಗ್ಲಿಲ್ವಾ? ಇದು ಅದೇ ರೀತಿ. ಅವ್ರ ಅನ್ನೋದೇ ನಿಮ್ಗೆ ಆಶೀರ್ವಾದ ಅನ್ಸುತ್ತೆ. ಸದ್ಯ ಅವರ ಆಶೀರ್ವಾದ ಬೇಡ, ಬನ್ನಿ ನಮಗೆ ಅವರ ಆಶೀರ್ವಾದಗಳು ಬೇಡ ನಮಗೆ. ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಓಕೆ ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬಗ್ಗೆ ಒಂದು ಮಾತಾಡಿದ್ದಾರೆ. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಇನ್ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ ಸರ್. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಿ? ಅವರು ಈ ಜನ್ಮದಲ್ಲಿ ನೀವು ಮುಖ್ಯಮಂತ್ರಿ ಆಗಲ್ಲ ಅವರ ಆ ಪದಗಳ ಬಳಕೆ ಮಾಡಿದ್ರೆ ಆದಷ್ಟು ಬೇಗ ಆಗೋದನ್ನ ದೇವ್ರು ಕೊಡ್ತಾನೆ. ಅಂದ್ರೆ ಅವ್ರ ಹತ್ರ ಮಾತಾಡಿದ್ರೆ ನೀವು ಇನ್ನೂ ಬೇಗ ಆಗ್ತೀರಿ ಅಂತ ಅದ್ರಲ್ಲಿ ಏನು ಸಂಶಯ ಇಟ್ಕೋಬೇಡಿ. ಅವ್ರ ಅಪ್ಪನಾಣೆ ಅಂತ ಹೇಳಿದ್ರಲ್ಲ, ಆಗ್ಲಿಲ್ವಾ? ಇದು ಅದೇ ರೀತಿ. ಅವ್ರ ಅನ್ನೋದೇ ನಿಮ್ಗೆ ಆಶೀರ್ವಾದ ಅನ್ಸುತ್ತೆ. ಸದ್ಯ ಅವರ ಆಶೀರ್ವಾದ ಬೇಡ, ಬನ್ನಿ ನಮಗೆ ಅವರ ಆಶೀರ್ವಾದಗಳು ಬೇಡ ನಮಗೆ. ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಓಕೆ ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬಗ್ಗೆ ಒಂದು ಮಾತಾಡಿದ್ದಾರೆ. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಇನ್ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ ಸರ್. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಿ? ಅವರು ಈ ಜನ್ಮದಲ್ಲಿ ನೀವು ಮುಖ್ಯಮಂತ್ರಿ ಆಗಲ್ಲ ಅವರ ಆ ಪದಗಳ ಬಳಕೆ ಮಾಡಿದ್ರೆ ಆದಷ್ಟು ಬೇಗ ಆಗೋದನ್ನ ದೇವ್ರು ಕೊಡ್ತಾನೆ. ಅಂದ್ರೆ ಅವ್ರ ಹತ್ರ ಮಾತಾಡಿದ್ರೆ ನೀವು ಇನ್ನೂ ಬೇಗ ಆಗ್ತೀರಿ ಅಂತ ಅದ್ರಲ್ಲಿ ಏನು ಸಂಶಯ ಇಟ್ಕೋಬೇಡಿ. ಅವ್ರ ಅಪ್ಪನಾಣೆ ಅಂತ ಹೇಳಿದ್ರಲ್ಲ, ಆಗ್ಲಿಲ್ವಾ? ಇದು ಅದೇ ರೀತಿ. ಅವ್ರ ಅನ್ನೋದೇ ನಿಮ್ಗೆ ಆಶೀರ್ವಾದ ಅನ್ಸುತ್ತೆ. ಸದ್ಯ ಅವರ ಆಶೀರ್ವಾದ ಬೇಡ, ಬನ್ನಿ ನಮಗೆ ಅವರ ಆಶೀರ್ವಾದಗಳು ಬೇಡ ನಮಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.